ಗೈಸ್ ನಮಸ್ಕಾರ, ನಾನು ನಿಮ್ಮ ಯಶ್ ಮಾತಾಡ್ತಾ ಇದ್ದೆ. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ, ಎಷ್ಟೋ ಜನ ಪೆಟ್ ಪೇರೆಂಟ್ಸ್ಗೆ ಗೊತ್ತಿರುತ್ತೆ, ಅದು ಗೊತ್ತಿಲ್ಲದಿರೋ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಇವತ್ತು ವಿಡಿಯೋ ಏನಾಗಿರುತ್ತೆ ಅಂದರೆ, ನಮ್ಮ ನಾಯಿಗೆ ಬೇವಿನ ಸೊಪ್ಪಿನ ಸ್ನಾನ ಮಾಡ್ತಾ ಇದೀವಿ. ಸೊ ಬೇವಿನ ಸೊಪ್ಪು ಸ್ನಾನ ಏನಕ್ಕೆ ಮಾಡ್ತಾರೆ ಮತ್ತು ಇದ್ರ ಪ್ರಾಸೆಸ್ ಹೆಂಗೆ ಅಂತ ಪೂರ್ತಿ ವಿಡಿಯೋ ಕೊನೆ ತನಕ ಗೊತ್ತಾಗುತ್ತೆ. ಈ ವಿಡಿಯೋ ಕೊನೆ ತನಕ ನೀವು ನೋಡೋಂಗಾದರೆ ಬೇವಿನ ಸೊಪ್ಪೆ ಏನಕ್ಕೆ ಪ್ರಿಫರ್ ಮಾಡಿ ಅದಕ್ಕೆ ಸ್ನಾನ ಮಾಡ್ತಾರೆ ಅಂತ ಕೊನೆ ತನಕ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನೋಟಿಫೈಡ್ ಆಗಿರ್ತೀರ. ಪ್ರತಿಯೊಂದು ವೀಡಿಯೋಗಳಿಗೂ ನಿಮ್ಮೊಂದಿಗೆ ಬರ್ತಾ ಇರುತ್ತೆ. ಸೊ ಸ್ಟಾರ್ಟಿಂಗ್ ಪ್ರೋಸೆಸ್ ಏನು ಮಾಡಬೇಕಾಗುತ್ತೆ ಅಂದರೆ, ಒಂದು ಬೌಲ್ ತೊಗೊಳ್ಳಿ, ಖಾಲಿ ಬೌಲ್ ತೊಗೊಳ್ಳಿ. ಮತ್ತು ನೀವು ಬೇವಿನ ಸೊಪ್ಪು ಎತ್ಕೊಂಡ್ಬಂದಿರ್ತೀರಲ್ಲ, ಪ್ರತಿಯೊಂದನ್ನು ಸೈಡ್ಗೆ ಇಟ್ಕೊಂಡು ಒಂದೊಂದು ಎಲೆನೇ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಒಂದೊಂದು ಎಲೆ ಎತ್ಕೊಂಡು ಇದ್ರೊಳಗೆ ಹಾಕ್ಕೊಳ್ಳಿ. ಸೊ ನೋಡಿ, ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಗೈಸ್. ಇದು ಒಂದೇ ಸಲ ನೋಡಿ ಗೈಸ್, ಹಿಂಗೆ ಮಾಡಿಕೊಂಡು ನೋಡಿ, ಹೀಗೆ ಮಾಡಬೇಕು. ಬೈಲ್ ಜಂಪ್ ನೋಡಿ ಗೈಸ್, ಇವನಿಗೆ ಮಾಡ್ತಾಯಿರೋ ಸ್ನಾನ, ಇವನಿಗೋಸ್ಕರನೇ ಮಾಡ್ತಾಯಿರೋ ಸ್ನಾನ ಇವನೇ. ಇವಾಗ ಇದು ನೋಡಿ, ಈ ಥರ ಸ್ವಲ್ಪ ಈ ಥರ ಎಲ್ಲ ಇರ್ತವೆ, ಚಿಗುರ್ತಾ ಇರುತ್ತೆ, ಅದರಲ್ಲಿ ಇನ್ನೂ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಎಲ್ಲದನ್ನು ತಗೊಳ್ಳಿ. ಎಲ್ಲದನ್ನು ತಗೊಂಡಾದ್ಮೇಲೆ ಗೈಸ್, ನಂತರ ನೀವು ಈ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಸ್ಟವ್ ಮೇಲೆ ನೀರಿದೆ, ಸ್ವಲ್ಪ ಕುದಿಸಿ, ಸ್ವಲ್ಪ ಬಿಸಿಯಾಗಲಿ, ಅದರಲ್ಲಿ ಇದನ್ನು ಹಾಕಿ, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ನೆನೆಸ್ಬೇಕಾಗುತ್ತೆ. ಆ ಬಿಸಿ ಇರೋದೆಲ್ಲ ಇದರಲ್ಲಿ ಇರೋ ನೋಡಿ, ಈ ಥರ ಗಲೀಜಿರುತ್ತೆ. ಸೊ ಇಲ್ಲಿ ನೋಡ್ತಿರೋಂಗಿದೆ, ಈ ಥರ ಗಲೀಜಿರುತ್ತೆ. ಇದ್ರ ಮೇಲೆ ಎಲೆಗಳ ಮೇಲೆಲ್ಲ ಸ್ವಲ್ಪ ಗಲೀಜಿರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗಿ ನಾವು ಇವಾಗ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀವಿ. ಕುದಿಸಿ ನಂತರ ಅದರೊಳಗಿರೋ ಸಾರಾಂಶಗಳೆಲ್ಲ ನೀರಿನೊಳಗೆ ಮಿಕ್ಸ್ ಆಗಿರುತ್ತೆ. ಸೊ ನೀರನ್ನ ವೇಸ್ಟ್ ಮಾಡಬೇಡಿ, ಅದನ್ನು ಮತ್ತೆ ಯೂಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಕುದಿಯೋ ಗಂಟ ಒಂದು ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ. ಸೊ ಬನ್ನಿ ಗಾಯ್ಸ್, ಬೇವಿನ ಸೊಪ್ಪು ಬೇಯ್ತಾ ಇಲ್ಲಿ, ಅಲ್ಲಿ ಗಂಟ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟೋಗ್ತೀನಿ ಬೇವಿನ ಸೊಪ್ಪಿನ ಬಗ್ಗೆ. ಬೇವಿನ ಸೊಪ್ಪೆ ಯಾಕೆ? ಬೇವಿನ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಫೈಬರ್ ಮತ್ತು ಮುಂತಾದ ನ್ಯೂಟ್ರಿಷನ್ಸ್ ಅದರಲ್ಲಿ ಅಡಗಿದೆ. ಹಾಗೆ ಇಲ್ಲಿ ಕಾಣ್ತಿರೋ ಎಲ್ಲ ಕಾಂಪೊನೆಂಟ್ಸ್ ಅಥವಾ ಪೋಷಕಾಂಶಗಳು ಬೇವಿನ ಸೊಪ್ಪಿನಲ್ಲಿದೆ. ಬೇವಿನ ಸೊಪ್ಪು ನಮ್ಮ ದಿನನಿತ್ಯ ವಸ್ತುಗಳಲ್ಲೂ ಕೂಡ ಅಡಗಿದೆ. ಎಲ್ಲೆಲ್ಲಂದರೆ ಸೋಪ್ಸ್, ಶಾಂಪೂಸ್ ಮತ್ತು ವೆಟರ್ನರಿ ಹಾಸ್ಪಿಟ್ಲು ನೀಮಿಂದ, ಅದೇ ಬೇವಿನ ಸೊಪ್ಪಿನಿಂದ ಮಾಡಿರೋ ಶಾಂಪುಗಳಿರುತ್ತೆ. ಮತ್ತು ರೈತರಿಗೆ ಅವರ ಬೆಳೆ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನೀಮಿನಿಂದ, ಅಂದರೆ ಬೇವಿನ ಸೊಪ್ಪಿನಿಂದನೇ ಮೆಡಿಸಿನ್ಸ್, ಅಗ್ರಿಕಲ್ಚರ್, ಆರ್ಗ್ಯಾನಿಕ್ ಪೆಸ್ಟಿಸೈಡ್ಸ್ನ ಇವೆ. ಮತ್ತು ಟೂತ್ಪೇಸ್ಟ್, ನೀಮಿಂದ ಬೇವಿನ ಸೊಪ್ಪಿನಿಂದ ಮಾಡಿರುವ ಟೂತ್ಪೇಸ್ಟ್ಗಳಿವೆ. ಮತ್ತು ಮೆಡಿಸಿನ್ ಸೊಪ್ಪು ಎಂದು ನೆನಪಾಗೋದು ಆಯುರ್ವೇದದಿಂದ ಎಷ್ಟೋ ಲಾಭಗಳಿವೆ. ಸೊ ನಮಗೆ ಗೊತ್ತಿಲ್ಲದಿರೇ ನಮ್ಮ ದಿನನಿತ್ಯ ಜೀವನದಲ್ಲಿ ಬೇವಿನ ಸೊಪ್ಪು ತುಂಬ ಉಪಯೋಗವಾಗಿದೆ, ತುಂಬ ಅವಶ್ಯಕತೆಯಾಗಿದೆ. ನೋಡಂಗಿದೆ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ರುಬ್ಬಾದ್ಮೇಲೆ ಅದ್ರಲ್ಲಿ ಬರೋ ಸ್ವಲ್ಪನೇ ಒಂದು ಬಟ್ಲಲ್ಲಿ ಹಾಕಿ. ಬೇವಿನ ಸೊಪ್ಪಿನ ಸ್ನಾನ ನಾಯಿಗಳಿಗೆ ಏನಕ್ಕೆ ಮಾಡ್ತಾರೆ ಅಂದರೆ, ಕೋಟ್ ಆಗಿರಲಿ, ತುಂಬ ಶೈನ್ ಆಗಿರುತ್ತೆ. ಮತ್ತು ಅದು ಸ್ಕಿನ್ ಹತ್ರ ಇರೋ ಸೀಡ್ಸ್ಗಳೆಲ್ಲ ಇರುತ್ತಲ್ಲ, ಸುಂಡು, ಅವೆಲ್ಲ ಕ್ಲಿಯರ್ ಆಗಿರುತ್ತೆ. ಮತ್ತು ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಸ್ವಲ್ಪ ಕ್ಯೂರ್ ಆಗುತ್ತೆ. ಹಾಗೆ ಇದು ಬರೀ ಟೆಂಪ್ರವರಿ ಪರ್ಪಸ್ ಮಾತ್ರ. ಅಕಸ್ಮಾತ್ ತುಂಬ ಸಿವಿಯರಲ್ಲಿ ಏನಾದಿದ್ರೆ ವೆಟರ್ನರಿ ಹತ್ರ ಹೋಗಿ ಅವ್ರ ಹತ್ರ ಕೇಳಿ. ಆ ನಂತರ ಸ್ವಲ್ಪ ಅರಿಶಿನ ಹಾಕೊಂಡು, ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾಯಿ ಕೂದಲ ಮೇಲೆ ಅಲ್ಲದೆ ನಾಯಿ ಚರ್ಮದ ಮೇಲೆ ಹಾಕಿದ್ರೆ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರೋದು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಮುಂದಿನ ವಿಡಿಯೋಗಳು ಸಿಗೋಣ.